ಗುರುವಿನ ಆಶೀರ್ವಾದ ಇಲ್ಲ ಅಂತಂದ್ರೆ ನಮಗೇನೂ ಮಾಡಲಿಕ್ಕಾಗೋದಿಲ್ಲ. ಗುರುವಿನ ಅನುಗ್ರಹ ಆಶೀರ್ವಾದ ಬೇಕು. ಶರಣರ ನುಡಿಗಳನ್ನು ನಾವು ಕೇಳಬೇಕು ಅಂತಂದ್ರೆ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮನೆಯಾಗ ಕುಂತ್ರೆ ಸಿಗ್ತದೇನ್ರಿ? ಮನೆಗೆ ಕುಂತ್ರೆ ಏನೂ ಸಿಗೋದಿಲ್ಲ. ಕೆಲವೊಂದು ಪಡ್ಕೋಬೇಕು, ಕೆಲವೊಂದು ಹಿಡ್ಕೋಬೇಕು ಅಂತಂದ್ರೆ ನಾವು ಆ ಜಾಗಗಳಿಗೆ ಹೋಗಬೇಕು, ತಪಸ್ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಶ್ರದ್ಧೆಯಿಂದ ಕೇಳಬೇಕು. ಅದಕ್ಕೆ ಶರಣರು ಹೇಳಿದ್ರು, ಏನು ಮಾಡಬೇಕು ಮನುಷ್ಯ ಒಳ್ಳೆಯವನಾಗಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗ ಅವ್ರು ಹೇಳಿದ್ರು, ಮಡಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು 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 ಅಂತ 3 ಸಲ ಹೇಳ್ಯಾರ ನೋಡ್ರಿ ಅವರು. ಮಡಕೆ ಮಾಡ್ಬೇಕಂದ್ರೆ ಏನು ಬೇಕು? ಮಣ್ಣು ಬೇಕು. ಇವತ್ತು ಒಳ್ಳೆ ಸುಂದರವಾದ ಗಡಿಗೆ ಮಡಕೆಗಳು ಏನಾದರೂ ತಯಾರು ಮಾಡ್ಬೇಕಂತಂದ್ರೆ ಮಣ್ಣು ಬೇಕು. ಅದೇ ರೀತಿಯಾಗಿ ಸುಂದರವಾದಂಥ ಆಭರಣಗಳು ತಯಾರು ಮಾಡಬೇಕು ಅಂತಂದ್ರೆ ಹೊನ್ನು ಬೇಕು, ಅಂದ್ರೆ ಬಂಗಾರ ಬೇಕು. ಅಕ್ಸಾಲಿಗೆ ಹೋಗಿ ಸುಮ್ಮನೆ ನಮಗೆ ಬಂಗಾರ ಮಾಡಿ ಕೊಡು ಅಂದ್ರೆ ಕೊಡ್ತಾನೇನು? ಇಲ್ಲ. ನಾವೇನಾದ್ರೂ ದುಡ್ಡಾದ್ರೂ ಕೊಡಬೇಕು, ಇಲ್ಲ ಬಂಗಾರ ಆದ್ರೂ ಕೊಡಬೇಕು. ಅದಕ್ಕೆ ಶರಣರು ನೋಡ್ರಿ, ನಾವು ಹೆಂಗಿದ್ದೀವಿ ಅದೇ ರೀತಿಯಾಗಿ ಸರಳವಾಗಿ ಗೊತ್ತಾಗಲಿ ನಮ್ಮ ಜನರಿಗೆ ಅಂತೇಳಿ ತಿಳಿಸ್ಕೊಂಡು ಇವತ್ತು ನಾವು ದಿನನಿತ್ಯ ಏನು ಬಳಸ್ತೇವೆ ಅದನ್ನೇ ಆ ಶಬ್ದಗಳನ್ನೇ ಉಪಯೋಗ ಮಾಡಿಕೊಂಡು ನಮ್ಗೆ ತಿಳಿಸ್ಯಾರ. ಮಡಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು. ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಿವನನ್ನ, ಅವನ ಬಗ್ಗೆ ಅವನ ಇರುವಿಕೆಯನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ಗುರುವಿನ ಹತ್ರ ಹೋಗಬೇಕು. ಗುರುವಿನ ಹತ್ರ ಹೋಗಬೇಕು. ಗುರುವಿನ ಹತ್ರ ಹೋದ್ರ ಆ ಶಿವನ ದಾರಿ, ಶಿವನ ಇರುವಿಕೆ, ಶಿವನ ಅರಿವು ಅಂತಕ್ಕಂಥದ್ದೇನದಲ್ಲ ಗುರು ನಮಗೆ ಮಾಡಿಸ್ತಾನ. ಆ ಗುರುವಿಗೆ ಭೇಟಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಗುರುವಿನ ಆಶೀರ್ವಾದ ತಗೋಬೇಕು ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಎಲ್ಲಕ್ಕಿಂತಲೂ ಮೊದಲ ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳ್ತಾರೆ. ನಿಮಗೇನು ಹೇಳ್ತಾರಲ್ಲ ಆ ದಿವ್ಯವಾಗಿರ್ತಕ್ಕಂಥ ಜೀವನ, ಅಂಥ ಜೀವನವನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬದುಕು ಸರಳ ಆಗ್ತದ. ನೀವೆಲ್ಲ ತಿಳ್ಕೊಬಹುದು, ಅವರೆಲ್ಲ ಒಮ್ಮೆ ದೇವರಾಗ್ಯಾರ, ಮ್ಯಾಗಿಂದ ಬಂದಾರ ಹಂಗಂತ. ಸುಖ ದುಃಖ ಅಂತಕ್ಕಂಥದ್ದು ಎಲ್ಲರಿಗೆ ಅದ. ಮುಂದೆ ಹೇಳ್ತಾರ, ಬಹುಶಃ ಎಲ್ಲ ಹಾಡಬಹುದು ಅವರು. ಸುಖ ಎಲ್ಲರಿಗೆ ಎಲ್ಲ ಐತೆವ್ವ, ದುಃಖ ತುಂಬ್ಯಾದ ಈ ಜಗದೊಳಗ. ಕೃಷ್ಣ ಪರಮಾತ್ಮನು ಕೂಡ ಅನಾಥ ಶವವಾಗಿ ಕೊನೆಗೆ ಅಂತಿಮವಾಯಿತು ಒಂದು. ನೀವು ಅನುಭವ ಇವತ್ತು ಜಗತ್ತಿಗೆ ತತ್ವಬೋಧೆಯನ್ನು ಮಾಡಿರ್ತಕ್ಕಂಥ, ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥ ಅಂತ ಕೃಷ್ಣ ಪರಮಾತ್ಮನೇ ಆತನ ಸಾವು ಹೆಂಗಾಯ್ತಪ್ಪ ಅಂತಂದ್ರ ಯಾರೂ ದಿಕ್ಕಿಲ್ಲದಂಥ ನಿರ್ಜನವಾದಂಥ ಪ್ರದೇಶದಲ್ಲಿ ಒಬ್ಬ ಬೇಡನ ಕೈಯಿಂದ ಆಯ್ತು. ವಿಚಾರ ಮಾಡ್ರಿ ನೀವು. ಯಾರಿಗೂ ಬಿಟ್ಟಿಲ್ಲಿದು ಶರೀರ ಕರ್ಮ ಅಂತಕ್ಕಂಥದ್ದು ಏನದಲ್ಲ, ಇದು ಮಾನವನಿಗೂ ಬಿಟ್ಟಿಲ್ಲ, ಮಹಾತ್ಮರಿಗೂ ಬಿಟ್ಟಿಲ್ಲ. ಕೆಲವು ಜನ ಮಾತಾಡ್ತಾರ, ಬಹಳ ದೊಡ್ಡವ್ರಿ ತಪಸ್ವಿಗಳು ಭಾರಿ ಅದರ, ಅವ್ರಿಗೆ ಯಾಕಂತ ಸಾವು ಬರಬೇಕಂತ. ಅದು ತಿಳ್ಕೊಬೇಡ್ರಿ. ಹಿಂದಿಂದ ಬ್ಯಾಲೆನ್ಸ್ ಹಿಂದೇನದನೋ ಏನು ಶರೀರ ಕರ್ಮ. ಅದ್ಯಾಕ ಒಂದು ಸಣ್ಣ ಕೂಸಿರ್ತದ, ಮನಮನ್ನೆ ಜನ್ಮ ತಾಳಿರ್ತದ. 8-10 ದಿವಸ ಆದ ಬಳಿಕ ಅದಕ್ಕೇನೋ ಒಂದು ಜಡ್ ಬಂದು ಸತ್ತು ಹೋಗ್ತದ ಕಾಮಣಿಯಾಗಿ. ಅದೇನು ಪಾಪ ಮಾಡ್ಯದ್ರಿ? ಅದೇನು ಪಾಪ ಮಾಡ್ಯದ? ಹುಟ್ಟಿ 8-10 ದಿವಸ ಆಯ್ತು ಪಾಪ. ಅದಕ್ಕೆ ಈ ಶರೀರ ಕರ್ಮ, ಶರೀರ ಪೀಡಾ ಅಂತಕ್ಕಂಥದ್ದು ಏನದಲ್ಲ, ಇದು ಮಾನವನಿಗೂ ಬಿಡಲ್ಲ, ಮಹಾತ್ಮರಿಗೂ ಕೂಡ ಬಿಡಲ್ಲ. ಇವತ್ತು ಕಲಬುರಗಿ ಶರಣಬಸವೇಶ್ವರರಾಗಿರಬಹುದು, ಯೇಸು ಕ್ರಿಸ್ತ ಆಗಿರಬಹುದು, ಭಗವಾನ ಬುದ್ಧ ಆಗಿರಬಹುದು, ಇವತ್ತ ಬಸವಣ್ಣನವರ ಆಗಿರಬಹುದು. ಇವರ ಅಂತ್ಯದ ಬಗ್ಗೆ ನೀವು ಓದ್ರಿ ಅಂತಂದ್ರೆ ಕಣ್ಣೀರು ಬರ್ತಾವ. ಅವಾಗ ನಿಮಗೆ ಅನಿಸ್ತದ ಇದ್ಯಾವುದ್ರಿ ಕಷ್ಟ ನಮಗ? ಶರಣಬಸವೇಶ್ವರಿಗೆ ಬಂದಂಥ ಕಷ್ಟ ಬಂದಿಲ್ಲ, ಹೇಮರೆಡ್ಡಿ ಮಲ್ಲಮ್ಮಗ ಬಂದಂಥ ಕಷ್ಟ ಬಂದಿಲ್ಲ. ಎಂತಿಂಥವ್ರಿಗೆ ಮಹಾತ್ಮರಿಗೆ ಕಷ್ಟ ಬಂದು ಅವ್ರು ದೇವ್ರು ಅನ್ಸ್ಕೊಂಡಾರ. ನಾವು ದೇವ್ರು ಅನ್ಸೋದು ಬೇಡ, ಒಳ್ಳೆ ಮಾನವರಾಗಿದ್ದರೆ ಸಾಕು ಅಂಥೇಳಿ ಅವಾಗ ನಿಮಗೆ ಗೊತ್ತಾಗ್ತದ. ಅದಕ್ಕೆ ಸುಖ ಅಂತಕ್ಕಂಥದ್ದು ಏನದ, ಅದು ತಾತ್ಪೂರ್ತಿಕವಾಗಿರ್ತಕ್ಕಂಥದ್ದು, ಬರ್ತದ ಹೋಗ್ತದ. ಬಿಸಿಲಿದ್ದಂಗ ಮಧ್ಯಾಹ್ನದ ಬಿಸಿಲು ಹಂಗೆ ಇರ್ತದೇನದು? ಇಲ್ಲ, ಬರ್ತದ ಹೋಗ್ತದ, ಬರ್ತದ ಹೋಗ್ತದ.
ಆದರೆ ಶಾಶ್ವತ ಉಳಿತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಪರೋಪಕಾರ ಪುಣ್ಯ ಅಂತಕ್ಕಂಥದ್ದು ಮಾತ್ರ, ನಾವು ಮಾಡಿರ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಮಾತ್ರ ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿತದ. ಅಂಥ ಶಾಶ್ವತವಾದಂಥ ಧರ್ಮ ಪುಣ್ಯ ಪರೋಪಕಾರಗಳು ಉಳಿಬೇಕು, ಮನುಷ್ಯನಿಂದ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮಗಳು ಅಂತಕ್ಕಂಥವು ನಮ್ಮೆಲ್ಲ ಹಿರಿಯರು ಹಚ್ಚಿಕೊಂಡು ಬರ್ತಾ ಇದ್ದಾರೆ.